ಮಾಘ ಮಾಸದಲ್ಲಿ ಬರುವ ಭರತ ಹುಣ್ಣಿಮೆ ಅತ್ಯಂತ ಶುಭ ಮತ್ತು ಫಲಪ್ರದ ದಿನ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ದಿನ ದೇವತೆಗಳ ಜೊತೆ ಪಿತೃದೇವತೆಗಳು ಭೂಮಿಗೆ ಸಮೀಪವಾಗಿರುತ್ತಾರೆ ಎಂಬ ನಂಬಿಕೆ ಇದೆ. ಅದಕ್ಕಾಗಿ ಈ ದಿನ ಮಾಡಿದ ಪೂಜೆ, ದಾನ ಮತ್ತು ಸಂಕಲ್ಪಗಳಿಗೆ ವಿಶೇಷ ಫಲ ಲಭಿಸುತ್ತದೆ. ಭರತ ಹುಣ್ಣಿಮೆ ದಿನ ಲಕ್ಷ್ಮೀ ದೇವಿಯ ಕೃಪೆ, ಕುಟುಂಬ ಶಾಂತಿ, ಹಣಕಾಸಿನ ಸ್ಥಿರತೆ ದೊರೆಯುತ್ತದೆ ಎಂದು ನಂಬಲಾಗುತ್ತದೆ. ಮಾಘ ಮಾಸವೇ ದಾನ ಧರ್ಮಗಳಿಗೆ ಶ್ರೇಷ್ಠ ಮಾಸವಾಗಿರುವುದರಿಂದ ಈ ಹುಣ್ಣಿಮೆಯ ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತದೆ. ಭರತ ಹುಣ್ಣಿಮೆ 5 ರಾಶಿ ವಿಶೇಷ ಫಲಗಳು. ಮೇಷ ರಾಶಿ. ಭರತ ಹುಣ್ಣಿಮೆ ದಿನ ಮೇಷರಾಶಿಯವರಿಗೆ ಧೈರ್ಯ ಮತ್ತು ನಿರ್ಧಾರ ಶಕ್ತಿ ಹೆಚ್ಚಾಗುತ್ತದೆ. ಬೆಳಗ್ಗೆ ಸೂರ್ಯನಿಗೆ ತಾಮ್ರ ಪಾತ್ರೆಯಲ್ಲಿ ನೀರು ಅರ್ಪಿಸಿ ಓಂ ಸೂರ್ಯಾಯ ನಮಃ ಜಪ ಮಾಡಿದರೆ ಶುಭ. ಹೊಸ ಕೆಲಸಕ್ಕೆ ಸಂಕಲ್ಪ ಮಾಡಿದರೆ ಯಶಸ್ಸು ದೊರೆಯುವ ಸಾಧ್ಯತೆ ಹೆಚ್ಚು. ಕೆಲಸದಲ್ಲಿ ಅಡೆತಡೆಗಳಿದ್ದರೆ ನಿಧಾನವಾಗಿ ಸರಿಯಾಗುತ್ತವೆ. ಜಾಗ್ರತೆ. ಕೋಪ ಮತ್ತು ತುರ್ತು ನಿರ್ಧಾರಗಳಿಂದ ದೂರ ಇರಬೇಕು. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಭರತ ಹುಣ್ಣಿಮೆ ಲಕ್ಷ್ಮೀ ಕೃಪೆ ದೊರೆಯುವ ದಿನ. ಸಂಜೆ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಹಚ್ಚಿ ಬಿಳಿ ಸಿಹಿ ನೈವೇದ್ಯ ಅರ್ಪಿಸುವುದು ಶುಭ. ದಾನ ಮುಂದಿನ ದಿನಗಳಲ್ಲಿ ಹಣಕಾಸಿನ ಸ್ಥಿರತೆ ನೀಡುತ್ತದೆ. ಹಲವಾರು ಕಡೆಯಿಂದ ಲಾಭ. ಕುಟುಂಬದಲ್ಲಿ ಶಾಂತಿ ಮತ್ತು ಸೌಖ್ಯ ಹೆಚ್ಚಾಗುತ್ತದೆ. ವಿಶೇಷ ಫಲ. ಸಾಲದ ಒತ್ತಡ ಕಡಿಮೆಯಾಗುವ ಸೂಚನೆ. ಅದೃಷ್ಟದಿಂದ ಹಣ ಹರಿದು ಬರುತ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಹುಣ್ಣಿಮೆ ಬುದ್ಧಿಶಕ್ತಿ ಮತ್ತು ಮಾತಿನ ಪ್ರಭಾವ ಹೆಚ್ಚಿಸುವ ದಿನ. ಓಂ ನಮೋ ನಾರಾಯಣಾಯ ಜಪ ಅಥವಾ ವಿಷ್ಣು ಸಹಸ್ರನಾಮ ಪಠನ ಮಾಡುವುದು ಉತ್ತಮ. ಓದು, ಬರವಣಿಗೆ, ಹೊಸ ಯೋಜನೆಗಳಿಗೆ ಶುಭ. ಮನಸ್ಸಿನ ಗೊಂದಲಗಳು ಕಡಿಮೆಯಾಗುತ್ತವೆ. ಮಾಡಬೇಕಾದುದು ಪುಸ್ತಕ ಅಥವಾ ವಿದ್ಯಾ ಸಂಬಂಧಿ ವಸ್ತು ದಾನ. ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಭರತ ಹುಣ್ಣಿಮೆ ಮಾನಸಿಕ ಶಾಂತಿ ಮತ್ತು ಕುಟುಂಬ ಸುಖ ನೀಡುತ್ತದೆ. ಚಂದ್ರನಿಗೆ ಹಾಲು ಅರ್ಪಿಸಿ ಬಿಳಿ ಬಟ್ಟೆ ಧರಿಸುವುದು ಶುಭ. ಪಿತೃಸ್ಮರಣೆ ಮಾಡಿದರೆ ಮನೆಗೆ ನೆಮ್ಮದಿ ಬರುತ್ತದೆ. ಹಳೆಯ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತವೆ. ಲಾಭ, ಭಾವನಾತ್ಮಕ, ಕಡಿಮೆ ಒತ್ತಡ. ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಈ ಹುಣ್ಣಿಮೆ ಗೌರವ, ಸ್ಥಾನಮಾನ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುವ ದಿನ. ಶಿವಲಿಂಗಕ್ಕೆ ನೀರು ಅಥವಾ ಹಾಲು ಅಭಿಷೇಕ ಮಾಡಿ ಓಂ ನಮಃ ಶಿವಾಯ ಜಪ ಮಾಡಬೇಕು. ಕೆಲಸದಲ್ಲಿ ಹೆಸರು, ಮಾನ ಹೆಚ್ಚಾಗುವುದು ಯೋಗ ಇದೆ. ಹಿರಿಯರ ಸಹಕಾರ ದೊರೆಯುತ್ತದೆ. ಜಾಗ್ರತೆ. ಅಹಂಕಾರ ಮತ್ತು ಅತಿಯಾದ ಗರ್ವ ತಪ್ಪಿಸಬೇಕು. ಇಂತಹ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.